ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಇವಾಗ ದಿವ್ಯಾ ಇಲ್ಲೇ ಇದ್ದಾಳಲ್ಲ, ಒಂದು ದಿವಸ ಇವತ್ತು ರಾತ್ರಿ ಬಸ್ ಇದೆ ಅವಳಿಗೆ. ಅದಕ್ಕೆ ಅವಳು ಶಿವೋಹಂ ಶಿವ ದೇವಸ್ಥಾನ ನೋಡಬೇಕು ಅಂದು. ನಾನಂತೂ ನೋಡಿಲ್ಲ ದೇವಸ್ಥಾನ, ಅದಕ್ಕೆ ಹೋಗೋಣ ಅಂತ ಆಟೋ ಬುಕ್ ಮಾಡ್ಕೊತಿದ್ವಿ. ಸೊ ನನ್ನ ಜೊತೆಗೆ ದಿವ್ಯಾ ಮತ್ತು ನನ್ನ ತಂಗಿ ಹರ್ಷಿನಿ ಬರ್ತಿದ್ದಾಳೆ. ಇವಾಗ ನಾವು ಆಟೋ ಬುಕ್ ಮಾಡಿದ್ದೀವಿ. ಆಟೋ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಿಮಗೂ ದೇವಸ್ಥಾನ ತೋರಿಸ್ತೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು ದೇವಸ್ಥಾನ. ಒಳಗಡೆ ಎಂಟರ್ ಆದರೆ ಅದು ಒಂದು ಪಾರ್ಕಿಂಗ್ ಲಾಟಲ್ಲಿ ಈಶ್ವರನ ಮತ್ತು ಗಣೇಶನ್ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ. ಜನ ಏನು ಅಷ್ಟಿರಲಿಲ್ಲ, ಬಟ್ ನಾವು ಅಲ್ಲಿ ಹೋದಾಗ ನಮಗೆ ಗೊತ್ತಾಯಿತು ಅಲ್ಲಿ 3 ಪಾರ್ಟ್ಸ್ ಆಫ್ ಬಿಲ್ಸ್ ಇರುತ್ತೆ. ಸೊ ಒಂದು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ನೋಡೋಕ್ಕೆ, ಇನ್ನೂ ಒಂದು ಒಳಗಡೆಯಿಂದ ಏನು ಸುಟ್ಟಾಕೊಂಡು ಹೋಗಿ ನೋಡೋಕ್ಕೆ, ಇನ್ನೂ ಒಂದು ಹಂಗೆ ಆಚೆ ನಿಂತ್ಕೊಂಡು ನೋಡೋದು, ಅದು ಫ್ರೀ. ಆಚೆ ಅಂದರೆ ಇಷ್ಟು ದೂರದಿಂದ ನಿಂತ್ಕೊಂಡು ನೋಡ್ಬೋದು. ಆ್ಯಂಡ್ ಒಬ್ಬರಿಗೆ 250 ರೂಪಾಯಿ. ನನಗಂತೂ ಏನೇನೂ ವರ್ತ್ ಅನ್ನಿಸ್ಲಿಲ್ಲ. 250 ರೂಪಾಯಿ ಒಬ್ಬರು ಕೊಟ್ಟು ಹೋಗೋ ಬದಲು ಇಲ್ಲಿ ನಿಂತ್ಕೊಂಡು ನೋಡೋದು ಅದೇ ದೇವ್ರು ಕಾಣಿಸುತ್ತೆ ಅಂತ ನಾವು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ನೋಡಿ ಆಮೇಲೆ ಅಲ್ಲೇ ಒಂದೆರಡು ಫೋಟೋ ತೊಗೊಂಡ್ವಿ. ನಿಜವಾಗ್ಲೂ ವರ್ತ್ ಅನ್ನೋದೇ ಇಲ್ಲ ಈ ದೇವಸ್ಥಾನದಲ್ಲಿ. ಸುಮ್ಮನೆ ಹೈಪ್ ಇಕ್ಕಿದ್ದಾರೆ. ಮುಂಚೆ 50 ರೂಪೀಸ್ ಇತ್ತಂತೆ. 50 ರೂಪೀಸ್ ಆದರೂ ಓಕೆ ಎಂಟ್ರೆನ್ಸ್ ಅಂತ. ಇಲ್ಲಿಂದ ಅಲ್ಲಿರೋ ದೇವ್ರನ್ನ ನೋಡೋಕ್ಕೆ 250 ರೂಪಾಯಿ ಕೊಟ್ಬಿಟ್ಟು ಯಾರು ಹೋಗ್ತಾರೆ? ಹಂಗೂ ಸುಮಾರು ಜನ ಹೋಗ್ತಿದ್ರು, ನಾವು ಪ್ರಿಫರ್ ಮಾಡಿಲ್ಲ. ಸೊ ಅಲ್ಲಿ ಹೋಗಿ ಆಮೇಲೆ ಇಲ್ಲೆಲ್ಲ ಒಂದು ಚಿಕ್ಕದಾಗಿ ಲೈಬ್ರರಿ ಥರ ಏನೋ ಇತ್ತು, ಅದನ್ನು ನೋಡಿಕೊಂಡು ಆಚೆ ಕಡೆ ಸ್ಟಾಲ್ಸ್ಗಳು ಹಾಕಿದ್ರು, ಅದೆಲ್ಲ ನೋಡಿಕೊಂಡು ನಾವು ಪಕ್ಕದಲ್ಲೇ ಇರೋ ಒಂದು ಮಾಲ್ಗೆ ಹೋದ್ವಿ. ನನಗೆ ಆ ಮಾಲ್ ಇದೆ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಸ್ವಲ್ಪ ದಿವಸದಲ್ಲಿ ಆ ಮಾಲ್ ಕ್ಲೋಸ್ ಆಗುತ್ತೇನೋ, ಬಿಕಾಸ್ ಒಳಗೇನೋ ಅಂಥದ್ದಿರಲಿಲ್ಲ. ಕೆಂಪು ಫೋರ್ಟ್ ಅಂತೆ ಮಾಲ್ ಹೆಸರು. ಹೇಗೋ ಅಷ್ಟು ದೂರ ಬಂದಿದ್ದೀವಲ್ಲ, ಅದಕ್ಕೆ ಮಾಲ್ ನೋಡ್ಕೊಂಡು ಹೋಗೋಣ ಅಂತ ಒಳಗೆ ಹೋಗಿ ಒಂದಷ್ಟು ಡ್ರೆಸ್ ಶಾಪ್ಸ್ ಎಲ್ಲ ಇತ್ತು, ಅಲ್ಲೆಲ್ಲ ಹೋಗಿ ನೋಡಿಕೊಂಡು ನೆಕ್ಸ್ಟು ನಾವು ಬಸ್ ಹತ್ಕೊಂಡು MG ರೋಡಿಗೆ ಬಂದ್ವಿ. ದಿವ್ಯಾ ಇಲ್ಲಿ MG ರೋಡಲ್ಲಿ ಪಿಜ್ಜಾ ತಿನ್ನಬೇಕಂತೆ. ಸೊ ಅಲ್ಲಿ ಟೋಟೋಸ್ ಪಿಜ್ಜಾ ತಿನ್ನಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾವಲ್ಲಿ ಹೋದ್ವಿ. ನಾನು, ನನ್ನ ತಂಗಿ ಮತ್ತು ದಿವ್ಯಾ ಪಿಜ್ಜಾ ತಿಂದು ಅಲ್ಲೇ MG ರೋಡನ್ನ ಸುತ್ತಾಡಿಕೊಂಡು ದಿವ್ಯಾಂಗೆ ಒಂದಷ್ಟು ಜಾಗಗಳು ತೋರಿಸಿ MG ರೋಡಲ್ಲಿ ಮನೆ ಕಡೆಗೆ ಬಂದ್ವಿ. ಆಮೇಲೆ ಅವಳು ಇನ್ನೂ ಒಂದಷ್ಟು ದೇವಸ್ಥಾನ ನೋಡಿಲ್ಲ ಅಂದ್ಲು, ಅದಕ್ಕೆ ಆ ದೇವಸ್ಥಾನನೂ ತೋರಿಸ್ಕೊಂಡ್ಬಂದ್ವಿ. ಬಿಕಾಸ್ ನಮ್ಗೆ ಬೇರೆ ಏನೂ ಪ್ಲ್ಯಾನ್ ಇರಲಿಲ್ಲ. ಇವಾಗ ದಿವ್ಯಾನ ಮನೆಗೆ ಕಳಿಸ್ಕೊಡುವ ಸಮಯ. ಅವಳು ಹೈದ್ರಾಬಾದ್ಗೆ ಹೋಗ್ತಾ ಇದ್ದಾಳೆ. ಸೊ ಆಟೋ ಕಾಯ್ತಿದ್ದೀವಿ. ಅವಳು ಬಸ್ ಬುಕ್ ಮಾಡಿದ್ದಾಳೆ, ಹೋಗಬೇಕು. ಅವಳ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. How was your experience for Pune and this trip? It was amazing. Pune and Coorg, Madikeri is good. It's great. I mean, we might have spent more time in Madikeri, but it's tiring. Like 9 days is very much tiring, and I felt kind of homesick. I just felt like going home as soon as possible. But the 2 trips were really great. And Ranjita, thank you so much for always being kind and taking me to different places. Thank you so much, Ranjita. You're welcome. ದಿವ್ಯಾಗ ಬಸ್ ಹತ್ತಿಸ್ಬಿಟ್ಟು ಬಂದೆ. ಸೊ ಓವರಾಲ್ ನನ್ನ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಪುಣೆ ನಂದು ಆಫೀಸ್ ವಿಸಿಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಎಲ್ಲರೂ ಕೆಲ್ಸದ ಬೇಸಿಲಿದ್ದು. ಆ್ಯಂಡ್ ಇರೋ ಕೆಲಸದಲ್ಲೂ ನಾವು ಟೈಮ್ ಮಾಡ್ಕೊಂಡು ಒಂದಷ್ಟು ಜಾಗ ನೋಡ್ಕೊಂಬಂದ್ವಿ. ಲಿಟ್ರಲಿ ನನಗೆ ಪುರ್ಸೋಟೇ ಇರಲಿಲ್ಲ. ಒಂದು ಫೋನ್ ನೋಡೋಕ್ಕೂ ಪುರ್ಸೋಟೇ ಇರಲಿಲ್ಲ. ನಿದ್ದೆ ಸರಿಗಿಲ್ಲ ಒಂದು ವಾರದಿಂದ. ಕರೆಕ್ಟಾಗಿ ಇವತ್ತಿಗೆ 1 ವಾರ ಆಯಿತು. ನಾನು ಅಲ್ಲಿಗೆ ಹೋದ್ವಿ. ಅದಾದಮೇಲೆ ಮಡಿಕೇರಿ ನಾವು ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ. ಸೊ ಮಡಿಕೇರಿಗೆ ಹೋದ್ವಿ. ಎಲ್ಲೂ ನಿದ್ದೆ ಅನ್ನೋದಾಗಲಿಲ್ಲ. ಬಟ್ ಎಂಜಾಯ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ಟ್ರೆಸ್ ಆಯಿತು, ಕಂಟಿನ್ಯೂಸ್ ಟ್ರಿಪ್ ಬ್ಯಾಕ್ ಟು ಬ್ಯಾಕ್ ಅಲ್ಲ. ಅದನ್ನು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ 1 ವಾರ ಮನೇಲಿ ಇರಲಿಲ್ಲ ಅಲ್ವಾ. ಸೊ ಮನೇಲಿ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಜೊತೆಗೆ ಬಿಸಿಲಿಗೆ ನಾನು ಟ್ಯಾನ್ ಆಗೋಗಿದ್ದೀನಿ ಅನಿಸುತ್ತೆ. ಆ್ಯಂಡ್ 1 ವಾರದಿಂದ ಓಡಾಡಿಲ್ಲ. ಸೊ ಕಾಲೆಲ್ಲ ಊಟ ಬಂದ್ಬಿಟ್ಟಿದೆ. ಅಪಾರ್ಟ್ ಫ್ರಮ್ ದಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನನ್ನ ಕಲೀಗ್ಸ್ನ ಮೀಟ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್. ದಿವ್ಯಾ ಒಬ್ಬಳೇ ನಾನು ಮೀಟ್ ಮಾಡಿದ್ದು. ನಾವು ಯಾರು ಫಸ್ಟ್ ಟೈಮ್ ಮೀಟ್ ಆದಂಗೆ ಅನಿಸಿಲ್ಲ. ತುಂಬ ಜೋವಿಯಲ್ ಆಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಜಾಗ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಮಡಿಕೇರಿ ಅಂತೂ ಅದು ಕ್ಲೈಮೇಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಕ್ಲೈಮೇಟ್ಗೋಸ್ಕರನೇ ಮಡಿಕೇರಿಗೆ ಹೋಗಬೇಕು, ಅಲ್ಲಿ ಹೋಗಿ ಹೋಮ್ ಸ್ಟೇ ಮಾಡಬೇಕು ಅನಿಸುತ್ತೆ. ಬಟ್ ನಮ್ಗೆ ಹೋಗಿದ್ದ ಕಡೆ ಎಲ್ಲೂ ನಾವು ಸ್ಟೇ ಮಾಡೋಕ್ಕಾಗಲಿಲ್ಲ. ಹೋದ್ವಿ, ಕೆಲಸ ಇತ್ತು ಮತ್ತು ಪ್ಲೇಸಸ್ ನೋಡಬೇಕಿತ್ತು ಅಂತ ನಾವೆಲ್ಲ ನಮ್ಮ ಸ್ಟೇನ ಎಂಜಾಯ್ ಮಾಡಲಿಲ್ಲ. ನಾವು ಹಂಗೂ ಅಂದ್ಕೊತಿದ್ವಿ ಇನ್ನೂ 1 ದಿವಸ ಎಕ್ಸ್ಟ್ರಾ ರಜಾಗಿ ಸ್ಟೇನ ಎಂಜಾಯ್ ಮಾಡಬೇಕಿತ್ತು ಅಂತ. ಬಟ್ ಎನಿವೇಸ್ ರಿಟರ್ನ್ ಬಸ್ ಬುಕ್ ಮಾಡಿದ್ವಿ, ಅದಕ್ಕೆ ವಾಪಸ್ ಬಂದ್ವಿ ಅಷ್ಟೇ. ನಮ್ಮ ವ್ಲಾಗ್ನ ಫುಲ್ಲಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಸಿಗ್ತೀನಿ ಒಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.